ಭೃಗು ಮಹರ್ಷಿ ಜ್ಯೋತಿಷ್ಯದ ಪಿತಾಮಹ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಹಿಂದೂ ಜ್ಯೋತಿಷ್ಯದ ಪಿತಾಮಹರಾದ ಮಹರ್ಷಿ ಭೃಗು ಅವರ ಬಗ್ಗೆ ತಿಳಿದುಕೊಳ್ಳೋಣ. ಭೃಗು ಮಹರ್ಷಿಯ ಜೀವನ. ಭೃಗು ಅವರು ಸಪ್ತ ಋಷಿಗಳಲ್ಲಿ ಒಬ್ಬರು. ಅವರು ಬ್ರಹ್ಮನ ಮನಸ್ಪುತ್ರರು. ಬ್ರಹ್ಮನು ಇಚ್ಛೆಯಿಂದಲೇ ಅವರನ್ನು ಸೃಷ್ಟಿಸಿದನು. ಅವರ ಪತ್ನಿ ದಕ್ಷನ ಪುತ್ರಿ ಖ್ಯಾತಿ. ಅವರಿಗೆ ಧಾತ, ವಿಧಾತ, ಶುಕ್ರಾಚಾರ್ಯರು ಎಂಬ ಪುತ್ರರು. ಶ್ರೀ ಮಹಾಲಕ್ಷ್ಮಿ ಅವರ ಪುತ್ರಿ ಎಂದು ಪರಿಗಣಿಸಲಾಗುತ್ತದೆ. ಋಷಿ ಚ್ಯವನನು ಅವರ ಪುತ್ರನೆಂದು ಹೇಳಲಾಗುತ್ತದೆ. ಭೃಗು ಸಂಹಿತೆ. ಭೃಗು ಮಹರ್ಷಿಯವರ ಪ್ರಸಿದ್ಧ ಕೃತಿ ಭೃಗು ಸಂಹಿತೆ. ಇದರಲ್ಲಿ ಲಕ್ಷಾಂತರ ಜಾತಕಗಳು, ಜನರ ಜೀವನದ ವಿವರಗಳು. ಈ ಜಾತಕಗಳು ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತುಗಳ ಸ್ಥಿತಿಗಳ ಆಧಾರದ ಮೇಲೆ ರಚಿಸಲ್ಪಟ್ಟಿದ್ದವು. ಗಣೇಶನ ಸಹಾಯದಿಂದ ಭೃಗು ಅವರು ಭವಿಷ್ಯವಾಣಿ ನೀಡಿದರು. ಇತಿಹಾಸದ ದುಃಖಕರ ಘಟನೆ. ವಿದೇಶಿ ಆಕ್ರಮಣಗಳಲ್ಲಿ ಈ ಗ್ರಂಥದ ಬಹುಭಾಗ ನಾಶವಾಯಿತು. ನಾಳಂದ ವಿಶ್ವವಿದ್ಯಾಲಯದ ಗ್ರಂಥಾಲಯದ ನಾಶವು ದೊಡ್ಡ ದುಃಖಕರ ಘಟನೆ. ಇಂದಿಗೂ ಕೆಲವರು ಮೂಲ ಭೃಗು ಸಂಹಿತೆ ತಮ್ಮ ಬಳಿ ಇದೆ ಎಂದು ಹೇಳುತ್ತಾರೆ, ಆದರೆ ನಿಜವಾದವು ವಿರಳ. ಹೀಗಾಗಿ ಮಹರ್ಷಿ ಭೃಗು ಅವರು ಜ್ಯೋತಿಷ್ಯ ಶಾಸ್ತ್ರದ ಪಿತಾಮಹರು. ಅವರ ಸಂಹಿತೆ ಇಂದಿಗೂ ಜ್ಯೋತಿಷ್ಯದ ಮೂಲ ಆಧಾರವೆಂದು ಪರಿಗಣಿಸಲಾಗುತ್ತದೆ. ಇಂತಹ ಉಪಯುಕ್ತ ಮಾಹಿತಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.